ಹೋಗೋಣ. ಗಿರಿಗಳ ನಾಡು ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ದನಗಳ ಜಾತ್ರೆ ಆಯೋಜಿಸಲಾಗಿದೆ. 3 ದಿನಗಳ ಕಾಲ ನಡೆಯಲಿರುವಂತಹ ಜಾತ್ರೆಯಲ್ಲಿ ರೈತರು ರಾಸುಗಳ ಖರೀದಿ ಹಾಗೂ ಮಾರಾಟ ಭರಾಟೆಯಲ್ಲಿ ತೊಡಗಿದ್ದಾರೆ. ಬರಕ್ಕೆ ಹೆದರಿ ಎತ್ತುಗಳನ್ನು ಮಾರುವುದು ಒಂದು ಕಡೆಯಾದರೆ ಆಶಾಭಾವದಿಂದ ಎತ್ತುಗಳ ಖರೀದಿಯಲ್ಲಿ ರೈತರು ತೊಡಗಿದ್ದಾರೆ. ಕಣ್ಣು ಹಾಯಿಸಿದಲ್ಲೆಲ್ಲ ಕಿಕ್ಕಿರಿದು ತುಂಬಿರೋ ಜನರು, ಇನ್ನೊಂದೆಡೆ ಮಾರಾಟಕ್ಕೆ ಬಂದಂತಹ ದಷ್ಟ ಪುಷ್ಟ ಎತ್ತುಗಳು ಹಾಗೂ ದನಗಳ ಅಲಂಕಾರಿಕ ವಸ್ತುಗಳ ಮಾರಾಟ ಮಳಿಗೆಗಳು ಇಷ್ಟೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ನಡೆಯುತ್ತಿರೋ ದನಗಳ ಜಾತ್ರೆಯಲ್ಲಿ. ಹೌದು, ಪ್ರತಿ ವರ್ಷ ಆಚರಿಸುವ ಇಲ್ಲಿನ ಚರಬಸವೇಶ್ವರ ರಥೋತ್ಸವ ನಿಮಿತ್ತವಾಗಿ 3 ದಿನಗಳ ಕಾಲ ಇಲ್ಲಿ ದನಗಳ ಜಾತ್ರೆ ಆಯೋಜನೆ ಮಾಡಲಾಗಿದೆ. ರಾಸುಗಳ ಖರೀದಿ ಹಾಗೂ ಮಾರಾಟಕ್ಕೆ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸುತ್ತಾರೆ. ಅಂತೆಯೇ ಈ ಬಾರಿಯೂ ಎತ್ತುಗಳ ಮಾರಾಟ ಜೋರಾಗಿದೆ ಅಂತಾರೆ ಇಲ್ಲಿನ ರೈತರು. ಮೇವಿನ ಅನುಕೂಲ ಇದೆ ಮತ್ತು ದಾಸೋಹ ಅನುಕೂಲ ಇದೆ, ರೈತರಿಗೆ ಎಲ್ಲ ಅನುಕೂಲ ಇದೆ. ರೈತರು ಒಳ್ಳೆ ಎತ್ತುಗಳು ಸಂಭ್ರಮದಿಂದ ಖರೀದಿಯನ್ನು ಮಾಡಿ ಉದ್ಯೋಗದಿಂದ ಎಲ್ಲ ಬಣ್ಣ ಗಿಣ್ಣ ಹಚ್ಕೊಂಡು ಅದು ಮಾಡ್ಕೊಂಡು ಒಳ್ಳೆ ಇದರಿಂದ ಹೋಗ್ತೀವಿ. ಎಲ್ಲ ಕಿಲಾರಿ ಎತ್ತು ಬರ್ತಾವ್ರಿ, ಜವಾರಿ ಎತ್ತು ಬರ್ತವೆ, ಎಲ್ಲ ಒಂದು 7-8 ನಮೂನಿ ಎತ್ತುಗಳು ಬರ್ತಾವ್ರಿ. 80, 90, 50, 60, 1 ಲಕ್ಷ, 120 ತನಕ ಹೋಗ್ತಾವ್ರಿ. ಎತ್ತಿನ ಮೇಲೆ ಹೆಂಗ್ ರೇಟ್ ಇರ್ತಾವ ಹಂಗೆಲ್ಲ ರೈತರ ಅವರ ಅನುಕೂಲ ಮೇಲೆ ಖರೀದಿ ಮಾಡಿ ವಿಜೃಂಭಣೆಯಿಂದ ತಗೊಂಡು ಹೋಗ್ತಾರ್ರಿ. ಎತ್ತುಗಳು ಸೋಸು ಎತ್ತು ಬರ್ತಾವ, ವ್ಯಾಪಾರ ನಡೀತದ, ಎಲ್ಲ ದೂರ್ಲು ಎತ್ತು ಬರ್ತಾವ. ಬಂದು ಎಲ್ಲ ವ್ಯಾಪಾರ ಚಲೋ ಆಗತ್ತಿದ, ಎಲ್ಲ ತಗೋಬೇಕು. ಬಂದು ಜಾತಿ ಬಾಜು ದಾಸೋಗ ಅದ, ಎಲ್ಲ ಚಂದ ಅದ, ವ್ಯವಸ್ಥಾನ ಅದ. ಯಾದಗಿರಿ ಗುಲ್ಬರ್ಗ ಎತ್ತು ಬರ್ತಾವ, ವ್ಯಾಪಾರ ಚಂದ ನಡೀಲಕತ್ತದ. ಬರಬೇಕು, ಎತ್ತು ಒಯ್ಬೇಕು. ಇನ್ನು ಈ ಜಾತ್ರೆಯಲ್ಲಿ ಎತ್ತುಗಳ ಮಾರಾಟಕ್ಕೆ ಮತ್ತು ಖರೀದಿಗೆ ಬರುವ ರೈತರಿಗೆ ಊಟದ ವ್ಯವಸ್ಥೆ, ರಾಸುಗಳಿಗೆ ಮೇವು, ನೀರು ಸೇರಿದಂತೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತೆ. 3 ದಿನಗಳ ಕಾಲ ನಡೆಯುವ ಈ ದನಗಳ ಜಾತ್ರೆಯಲ್ಲಿ ಸಾವಿರಾರು ರಾಸುಗಳು ಪಾಲ್ಗೊಳ್ಳುತ್ತವೆ. ಜೋಡೆತ್ತಿಗೆ 80,000ದಿಂದ 1 ಲಕ್ಷದವರೆಗೂ ಬೆಲೆ ಇದೆ. ಕಳೆದ 95 ವರ್ಷಗಳಿಂದ ಶಹಾಪುರದಲ್ಲಿ ದನಗಳ ಜಾತ್ರೆಯನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಜಾತ್ರೆಯ ಉದ್ದೇಶ ಏನಂದ್ರೆ ಜಾನುವಾರು ಜಾತ್ರೆ. ಕೃಷಿಯೇ ನಮಗ ಮೂಲ ಆಧಾರ. ಈ ಒಂದು ನಿಟ್ಟಿನಲ್ಲಿ ಕೃಷಿಯನ್ನ ಉಳಿಸಬೇಕು ಮತ್ತು ಈ ಜಾನುವಾರುಗಳ ಜಾತ್ರೆ ಮಾಡಿ ರೈತರಿಗೆ ಪ್ರೋತ್ಸಾಹ ನೀಡಬೇಕು. 95 ವರ್ಷದಿಂದ ನಮ್ಮ ತಾತ ಮುತ್ತಾತವರಿಂದ ನಡೆಸ್ತಾ ಬಂದಿದ್ದಾರೆ. ಇಲ್ಲಿ ರೈತರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ರೈತರಿದ್ರೆ ಅವರಿಗೆ ಎಲ್ಲಾ ಮೂಲಭೂತ ಸೌಲಭ್ಯ ಅಂದ್ರೆ ಮೇವು ಆಗಿರಬಹುದು, ನೀರಾಗಿರಬಹುದು, ಎಲ್ಲಾ ಕೂಡ ಸೌಲಭ್ಯವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಬರದ ಬವಣೆಯಿಂದ ರೈತರು ಕಂಗಾಲಾಗದೆ ಖುಷಿಯಿಂದ ದನಗಳನ್ನ ಮಾರುವುದರ ಜೊತೆಗೆ ಆಶಾಭಾವದಿಂದ ಎತ್ತುಗಳ ಖರೀದಿಯಲ್ಲಿ ತೊಡಗಿರುವುದು ವಿಶೇಷ. ಕ್ಯಾಮರಾಮನ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಯಮನೂರಪ್ಪ ನಗನೂರು, ಸುದ್ದಿ ಟಿವಿ, ಯಾದಗಿರಿ. ಎಸ್ ಚಿತ್ರ, ಇದು ಯಾದಗಿರಿ ದನಗಳ ಜಾತ್ರೆ ನೋಡ್ತಾ ಇದ್ರೆ ಸ್ವಲ್ಪ ಖುಷಿ ಆಗುತ್ತೆ, ನಿಟ್ಟುಸಿರು. ಯಾಕಂತ ಹೇಳಿದ್ರೆ ಬೇರೆ ಕಡೆ ನಾವು ದನಗಳ ಜಾತ್ರೆ ನೋಡಿದ್ರೆ ಅಲ್ಲಿ ಎತ್ತುಗಳು ಮಾರಾಟವಾಗ್ತಾ ಇಲ್ಲ, ಕಟ್ಟಿಕರ ಪಾಲಾಗ್ತಾ ಇತ್ತು, ಅಲ್ಲಿ ಸರಿಯಾಗಿ ಮೇವು ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ ರೈತರಿಗೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಖುಷಿ ಆಯ್ತು ನನಗೆ. ಅಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ರೆ ಆಯೋಜಕರು, ಮೇವಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ. ಅಲ್ಲಿ ರೈತರು ಕೂಡ ಹೇಳ್ತಾ ಇದ್ರು, ಎಲ್ಲ ಖುಷಿಯಾಗಿ ಹೇಳ್ತಾ ಇದ್ರು. ನಾವು ಹಿಂದೆ ಎಲ್ಲ ನೋಡಿದಾಗ ಇಲ್ಲ ಸರ್ ರೇಟೇ ಸಿಗ್ತಿಲ್ಲ, ನಾವು ತಂದಿದ್ದು ಒಂದು ಬೆಲೆಗೆ, ಈಗ ಮಾರಾಟವಾಗ್ತಿರೋದು ಒಂದು ಬೆಲೆಗೆ, ಎಲ್ಲ ಫುಲ್ ಲಾಸ್ ಆಗಿದೆ ಅಂತ ಹೇಳಿ. ಬಟ್ ಇದು ಒಂದ್ ಕಡೆ ಖುಷಿ ಕೊಡುತ್ತೆ ಅಂತ. ಮತ್ತೆ ನೋಡ್ಬೋದು ಹಳ್ಳಿಗಳ ಕಡೆ ಆದಷ್ಟು ಏನು ಹಸುಗಳನ್ನ ಅಂದ್ರೆ 70,000 80,000 ಬೆಲೆ ಬಾಳೋ ಹಸುಗಳನ್ನ ಬರೀ 5,000 10,000ಕ್ಕೆ ಮಾರುವಂತ ಪರಿಸ್ಥಿತಿ ಬಂದ್ರೆ, ಯಾಕಂದ್ರೆ ಮೇವಿಲ್ಲ, ಹಸುಗಳನ್ನ ಹೆಂಗ್ ಸಾಕೋದು, ಅದು ರೈತರಿಗೂ ಕಷ್ಟ ಆಗುತ್ತೆ. ಈತ ಹಸುಗಳನ್ನ ನೋಡ್ಕೊಳ್ಳೋ ಪರಿಸ್ಥಿತಿ ರೈತರಿಗಿಲ್ಲ. ಹಾಗಾಗಿ ಕೇವಲ ಏನು ಕಡಿಮೆ ಬೆಲೆಯಲ್ಲಿ ಹಸುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಈ ಒಂದು ಜಾತ್ರೆಯನ್ನ ನೋಡ್ತಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ ಅಂತ ಹೇಳ್ಬಹುದು. ಅಂದ್ರೆ ಏನು 80,000ದಿಂದ 1 ಲಕ್ಷದವರೆಗೆ ಅಂದ್ರೆ ಲಾಸ್ ಏನೂ ಆಗಲ್ಲ ರೈತರಿಗೆ. ಜೊತೆಗೆ ಒಂದು ಉತ್ಸಾಹ ಕೂಡ ಅವರಲ್ಲಿ ಬೆಳೆಯುತ್ತೆ ಅಲ್ವಾ. 95 ವರ್ಷದಿಂದ ಈ ಜಾತ್ರೆ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಒಂದು ಆಶ್ಚರ್ಯ ಅಂತ ಹೇಳ್ಬಹುದು. ಅಲ್ಲಿಂದಲೂ ಬೆಳೆಸ್ಕೊಂಡು ಬಂದಿದ್ದಾರೆ, ಯಾವುದೇ ಅಡೆತಡೆಗಳಿಲ್ಲದೆ. ಅಲ್ಲಿನ ಅಧಿಕಾರಿಗಳು ಸಹ ಅಷ್ಟೇ ಒಂದು ಏನು ಕಾರ್ಯವೈಖರಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಹುದಲ್ಲ. ಇನ್ನು ಕೂಡ ಅದು ಉನ್ನತ ಮಟ್ಟಕ್ಕೆ ಹೋಗ್ಲಿ, ಯಾವುದೇ ರೀತಿ ತೊಂದರೆ ಬಾರದಿರಲಿ. ಇನ್ನು ದನಗಳ ಜಾತ್ರೆ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾವು ಕೂಡ ಆಶಿಸೋಣ. ಓಕೆ, ಸರಿ ಪ್ರಭು, ಇನ್ನು ಮುಂದಿನ ಸುದ್ದಿಯತ್ತ ನೋಡೋಣ.